ಆಗುಂಬೆ ಘಾಟಿ ಪಶ್ಚಿಮ ಘಟ್ಟಗಳ ನಡುವೆ ಇರುವ ಸುಂದರ ಪ್ರಕೃತಿಯ ತಾಣವಾಗಿದೆ. ಆಗುಂಬೆ ಘಾಟಿ ರಸ್ತೆಯು ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕ ಹೊಂದಿದ ಪ್ರಮುಖ ಘಾಟಿ ರಸ್ತೆ ಆಗಿದೆ. ಇಲ್ಲಿನ ವೈಶಿಷ್ಟ್ಯಗಳು: ಆಗುಂಬೆ ಭಾರತದಲ್ಲಿ ಚಿರಪುಂಜಿ ನಂತರ ಎರಡನೇ ಅತ್ಯಧಿಕ ಮಳೆಯು ಬೀಳುವ ಸ್ಥಳವಾಗಿ ಪ್ರಸಿದ್ಧವಾಗಿದೆ. ಆಗುಂಬೆ ಘಾಟಿಯು ತಿರುವುಗಳು, ಕಂದಕಗಳು ಮತ್ತು ಕಣಿವೆಯ ಮೂಲಕ ಸಾಗುವ ಅಪರೂಪದ ಪ್ರಯಾಣ ಮಾರ್ಗ. ಇಲ್ಲಿ ಸುಮಾರು 14 ತಿರುವುಗಳಿವೆ. ಆಗುಂಬೆಯು ಸೂರ್ಯಾಸ್ತ ದೃಶ್ಯಕ್ಕಾಗಿ ಹೆಸರಾಗಿದೆ. ಆಗುಂಬೆ ಘಾಟಿ ಒಂದು ಪಶ್ಚಿಮ ಘಟ್ಟದ ಭಾಗವಾಗಿದ್ದು, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ. ಇದು 7 ಕಿಲೋಮೀಟರ್ ಉದ್ದದ ಘಾಟಿ ರಸ್ತೆ. ಮಳೆಗಾಲದಲ್ಲಿ ದಟ್ಟ ಮಂಜು ಇರುತ್ತದೆ. ಆಗುಂಬೆ ಘಾಟಿಯನ್ನು ದಕ್ಷಿಣದ ಚಿರಪುಂಜಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳಗಳಲ್ಲಿ ಒಂದು. ಆಗುಂಬೆ ಘಾಟಿಯ 3ನೇ ಸುತ್ತಿನಲ್ಲಿ ಆನೆಕಲ್ಲು ಎಂಬ ಬೃಹದಾಕಾರದ ಬಂಡೆ ಇದೆ. 2017ರ ಮೊದಲು ಕೇವಲ ಖಾಸಗಿ ಬಸ್ಸುಗಳು ಓಡಾಡುತ್ತಿದ್ದವು. ನಂತರ ಮಿನಿ ಬಸ್ಸುಗಳು ಪ್ರಾರಂಭವಾದವು. ಆಗುಂಬೆಯಲ್ಲಿ ಸೀಮಿತ ಸಂಖ್ಯೆಯ ಹೋಟೆಲ್ಗಳು ಮತ್ತು ಮನೆ ವಸತಿಗಳಿವೆ. ಸೀತಾನದಿ ನೇಚರ್ ಕ್ಯಾಂಪ್ ಆಗುಂಬೆಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ತೀರ್ಥಹಳ್ಳಿ ಪಟ್ಟಣ ಆಗುಂಬೆಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ದಕ್ಷಿಣ ಭಾರತದ ಚಿರಪುಂಜಿ ಎಂದೇ ಪ್ರಸಿದ್ಧವಾಗಿರುವ ಆಗುಂಬೆ ಹಲವು ಅದ್ಭುತಗಳ ಆಗರ. ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಯನ್ನು ಬೆಸೆಯುವ ಆಗುಂಬೆ ಘಾಟಿಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡುತ್ತದೆ. ಅತ್ಯಂತ ಕಡಿದಾದ ಹಾಗೂ ಕಿರುದಾದ ತಿರುವುಗಳನ್ನು ಒಳಗೊಂಡ ಆಗುಂಬೆ ಘಾಟಿಯಲ್ಲಿ ಒಟ್ಟು 14 ತಿರುವುಗಳಿದ್ದು, ಮೇಲ್ಭಾಗದ 7 ಸುತ್ತುಗಳು ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಗೆ, ಕೆಳಗಿನ 7 ಸುತ್ತುಗಳು ಉಡುಪಿ ಜಿಲ್ಲೆ ವ್ಯಾಪ್ತಿಗೆ ಸೇರುತ್ತದೆ. ಆಗುಂಬೆ ಘಾಟಿಯು ಅಪರೂಪದ ವನ್ಯ ಸಂಪತ್ತಿನ ತಾಣವಾಗಿದೆ. ಇಲ್ಲಿ ಹಲವು ಬಗೆಯ ಅಪರೂಪದ ಹಾಗೂ ಔಷಧೀಯ ಗುಣವುಳ್ಳ ಸಸ್ಯಗಳನ್ನು ಕಾಣಬಹುದು. ಸಿಂಗಳಿಕ, ಸಿಂಹಬಾಲದ ಕೋತಿ, ಕೆಂಜಳಿಲು ಸೇರಿದಂತೆ ಅಳಿವಿನಂಚಿನಲ್ಲಿರುವ ಕೆಲ ಜೀವ ಪ್ರಭೇದಗಳು ಇಲ್ಲಿ ನೆಲೆಸಿವೆ. ಆಗುಂಬೆ ಘಾಟಿಯಲ್ಲಿ ನಿಂತರೆ ಹಸಿರು ಹೊದ್ದ ಪರ್ವತ ಶ್ರೇಣಿಯಿಂದ ಹಿಡಿದು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಪ್ರದೇಶಗಳ ಪಕ್ಷಿ ನೋಟವನ್ನು ಕಾಣಬಹುದು. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್